ಈ ಸಿಚುವೇಶನ್ ನೋಡ್ತಾ ಇದ್ರೆ ತುಂಬ ಬೇಜಾರಾಗ್ತಾ ಇದೆ. ಆ್ಯಕ್ಚುಲಿ ರಾಜೇಶ್ ಪೂಜಾರಿ ಅವರು ತುಂಬ ಫೇಮಸ್ ಆಗಿರೋಂಥ ವ್ಯಕ್ತಿ. ಅಲ್ಲದೆ ತುಂಬ ನಾರ್ಮಲ್ ವ್ಯಕ್ತಿಗಳು ಕೂಡ ಇಮಿಡಿಯೇಟ್ ಸಾಯ್ತಾ ಇದ್ದಾರೆ. ಅದೇನಕ್ಕಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಎಷ್ಟು ಜನ ಸೈಂಟಿಸ್ಟ್ ಇದ್ದಾರೆ, ಎಷ್ಟು ಜನ ಡಾಕ್ಟರ್ಸ್ಗಳಿದ್ದಾರೆ, ಇವರೆಲ್ಲರೂ ಏನಾಗ್ತಿದೆ, ಯಾಕೆ ಇಷ್ಟು ಯಂಗ್ ಏಜ್ನಲ್ಲಿ ಸಾಯ್ತಿದ್ದಾರೆ, ಅಟ್ಲೀಸ್ಟ್ ಈ ಇಂಜೆಕ್ಷನಿಂದನ ಏನಂತ ತಿಳ್ಕೊಂಡು ಅಟ್ಲೀಸ್ಟ್ ಅದನ್ನು ರೆಡಿ ಮಾಡಿದರೆ ಆಗ್ತಿದೆ. ಚಿಕ್ಕ ಚಿಕ್ಕ ಏಜ್ ಅವರು, ಚಿಕ್ಕ ಚಿಕ್ಕ ಮಕ್ಕಳು, ಎಷ್ಟು ಫ್ಯಾಮಿಲಿಗಳು ಕಳ್ಕೊಂಡು ಎಷ್ಟು ದುಃಖ ಪಡ್ತಿದ್ದಾರೆ. ಯಾಕೆ ಯಾರು ಇದ್ರ ಬಗ್ಗೆ ಕೇರ್ ತಗೊಳ್ತಿಲ್ಲ? ಬೇರೆ ವಿಷಯಗಳ ಬಗ್ಗೆ ತುಂಬ ಅಷ್ಟು ಡಿಸ್ಕಷನ್ ನಡೀತಾ ಇದೆ, ಮೀಡಿಯಾದಲ್ಲಾದರೂ ಅಷ್ಟೇ ತುಂಬ ಡಿಸ್ಕಷನ್ ನಡೀತಾ ಇದೆ. ಬಟ್ ಈ ವಿಷಯದಲ್ಲಿ ಯಾಕೆ ಯಾರು ಕೇರ್ ತಗೊಳ್ತಿಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವಾಗ ನೋಡಿ, ಅವ್ರ ಫ್ಯಾಮಿಲಿಲಿ ಅವರೊಬ್ಬನೇ ಮಗ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಕಳ್ಕೊಂಡು ಮನೆ ಹೆಂಗೆ ಜೀವನ ನಡೆಯುತ್ತೆ, ಏನು ಕತೆ, ಈ ಪ್ರಪಂಚದಲ್ಲಿ ಏನಾಗ್ತಾ ಇದೆ? ದಯವಿಟ್ಟು ಯಾರಾದರೂ ಇದ್ರ ಬಗ್ಗೆ ಕೇರ್ ತಗೊಂಡು ಸ್ವಲ್ಪ ಏನು ಪ್ರಾಬ್ಲಮ್ ಆಗ್ತಿದೆ, ಬದುಕಿಸಬಹುದಾ, ಹಾರ್ಟ್ ಅಟ್ಯಾಕ್ಗಳು ಯಾಕೆ ಆಗ್ತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ತುಂಬ ಒಳ್ಳೆಯದು. ಈಗಿನ ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡಿದರೆ ಅಟ್ಲೀಸ್ಟ್ ಎಷ್ಟೋ ಫ್ಯಾಮಿಲಿಗಳು ಉಳಿಬೋದು ಅನಿಸುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸಾಯ್ತಿದ್ದಾರೆ ಹಾರ್ಟ್ ಅಟ್ಯಾಕಿಂದ. ಮತ್ತು ಇದು ಕೊರೋನಾ ಇಂಜೆಕ್ಷನಿಂದ ಅಂತ ಸ್ವಲ್ಪ ಜನ ಹೇಳ್ತಾರೆ, ಅಥವಾ ಈಗಿನಿರೋ ಕ್ಲೈಮೇಟ್ ಅಥವಾ ಏನೋ